ತುಲಾ ರಾಶಿಯವರಿಗೆ ಯಾವ ದೇವರನ್ನು ಪೂಜಿಸಬೇಕು, ಯಾವ ದಿನಗಳಲ್ಲಿ ಮತ್ತು ಅದರ ತತ್ವಗಳು. ತುಲಾ ರಾಶಿ ಲಿಬ್ರಾ ಗ್ರಹಾಧಿಪತಿ ಶುಕ್ರ ವೀನಸ್ನಾಗಿ ಪರಿಗಣಿಸಲಾಗುತ್ತದೆ. ಈ ರಾಶಿಯವರು ಸಮತೋಲನದ ಚಿಹ್ನೆಯನ್ನು ಹೊಂದಿದ್ದು ಸೌಂದರ್ಯ, ಕಲೆ, ನ್ಯಾಯ ಮತ್ತು ಸ್ನೇಹ ಭಾವನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಶುಕ್ರಗ್ರಹವು ಸಂಪತ್ತು, ಸುಖ, ಸಂತೋಷ, ವಸ್ತ್ರಾಭರಣ ಹಾಗೂ ವೈವಾಹಿಕ ಜೀವನವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಈ ರಾಶಿಯವರಿಗೆ ಶಾಂತಿ, ಸೌಖ್ಯ ಮತ್ತು ಜೀವನದಲ್ಲಿ ಶುಭಫಲ ದೊರಕಲು ಸರಿಯಾದ ದೇವರನ್ನು ಆರಾಧನೆ ಮಾಡುವುದು ಅತಿ ಮುಖ್ಯವಾಗಿದೆ. ತುಲಾ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು? ಮಹಾಲಕ್ಷ್ಮೀ ದೇವಿ. ಶುಕ್ರನಾದಿ ದೇವತೆ ಲಕ್ಷ್ಮೀ ದೇವಿಯವರಾಗಿದ್ದು, ಲಕ್ಷ್ಮೀ ಪೂಜೆ ಮಾಡುವುದರಿಂದ ಶ್ರೀಸಂಪತ್ತು, ಐಶ್ವರ್ಯ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ವಿಶೇಷವಾಗಿ ಶುಕ್ರವಾರದಂದು ಮಾಲಶ್ರೀ ಪೂಜೆ, ಲಕ್ಷ್ಮೀ ಪೂಜೆ ಮಾಡುವುದು ಶುಭಕರ. ಶಾವುಕ ರಗ ರೇಹದ ಅಧಿದೇವತೆ ಶಕ್ತಿದೇವಿ ಅಥವಾ ಪರಾಶಕ್ತಿ. ಶಕ್ತಿ ದೇವಿಯನ್ನು ಪ್ರಾರ್ಥಿಸಿದರೆ ಶುಕ್ರನಿಂದ ಉಂಟಾಗುವ ದೋಷಗಳು ಪರಿಹಾರವಾಗುತ್ತವೆ. ಶುಕ್ರವಾರ ಮತ್ತು ನವರಾತ್ರಿ ಸಮಯದಲ್ಲಿ ಶಕ್ತಿ ದೇವಿಯನ್ನು ಪೂಜಿಸುವುದು ಫಲಪ್ರದ. ಶ್ರೀ ವೃಷಭಾಧಿಪತಿ ಶ್ರೀ ಮಹಾದೇವ ಶಿವನ. ತುಲಾ ರಾಶಿಯವರಿಗೆ ಶಿವನ ಕೃಪೆ ಎಂದಿಗೂ ಬೇಕಾಗಿರುವುದು. ಸೋಮವಾರ ಮತ್ತು ಶುಕ್ರವಾರ ಶಿವನನ್ನು ಪ್ರಾರ್ಥಿಸಿದರೆ ಧನ, ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ದೊರಕುತ್ತದೆ. ಶಿವಾರ್ಪಣೆ ಮಾಡುವುದು ತುಲಾ ರಾಶಿಯವರಿಗೆ ಅತ್ಯುತ್ತಮ ಪರಿಹಾರ. ಕೃಷ್ಣ ಪರಮಾತ್ಮ. ಶುಕ್ರನ ಚಾತುರ್ಯವನ್ನು, ವಿವೇಕವನ್ನು, ಸಂತುಲಿತ ಜೀವನವನ್ನು ಹೆಚ್ಚಿಸುವ ದೇವರೆಂದರೆ ಶ್ರೀಕೃಷ್ಣ. ಬುಧವಾರ ಮತ್ತು ಶುಕ್ರವಾರ ಕೃಷ್ಣನ ಪೂಜೆಯನ್ನು ಮಾಡಿದರೆ ವ್ಯವಹಾರದಲ್ಲಿ ಯಶಸ್ಸು ಮತ್ತು ಮನೋಸ್ಥೈರ್ಯ ವೃದ್ಧಿಸುತ್ತದೆ. ಹಯಗ್ರೀವ ಮತ್ತು ಸರಸ್ವತಿ ದೇವಿ. ವಿದ್ಯಾ, ಜ್ಞಾನ, ಕಲೆ ಮತ್ತು ಸೃಜನಾತ್ಮಕತೆ ಹೆಚ್ಚಿಸಲು ಈ ದೇವರ ಆರಾಧನೆ ಶ್ರೇಷ್ಠ. ಗುರುವಾರ ಅಥವಾ ಶುಕ್ರವಾರ ಹಯಗ್ರೀವ ಸರಸ್ವತಿ ಪೂಜೆಯಿಂದ ಶಿಕ್ಷಣ ಮತ್ತು ಕಲಾಮಯ ಜೀವನದಲ್ಲಿ ಬೆಳವಣಿಗೆ ಆಗುತ್ತದೆ. ಯಾವ ದಿನಗಳಲ್ಲಿ ಯಾವ ದೇವರನ್ನು ಪೂಜಿಸಬೇಕು? ದಿನ ಪೂಜಿಸಬೇಕಾದ ದೇವತೆ ಪೂಜೆಯ ಫಲ. ಸೋಮವಾರ ಶಿವನ ಪೂಜೆ, ಭಸ್ಮ ಧಾರಣೆ ಆಧ್ಯಾತ್ಮಿಕ ಶಕ್ತಿ, ಮನಶಾಂತಿ. ಬುಧವಾರ ಶ್ರೀಕೃಷ್ಣ, ಹಯಗ್ರೀವ ವಿವೇಕ, ವಿದ್ಯೆ, ಬುದ್ಧಿ ಬೆಳವಣಿಗೆ. ಗುರುವಾರ ಸರಸ್ವತಿ, ಬ್ರಹ್ಮಜ್ಞಾನ, ವಿದ್ಯೆ, ಕಲೆಯಲ್ಲಿ ಯಶಸ್ಸು. ಶುಕ್ರವಾರ ಲಕ್ಷ್ಮಿ, ಶಕ್ತಿ ದೇವತೆ ಐಶ್ವರ್ಯ, ಸುಖ, ಧನವೃದ್ಧಿ. ಶನಿವಾರ ಹನುಮಂತ, ಶನಿ ದೇವ ಶತ್ರು ನಿವಾರಣೆ, ಮನೋಬಲ. ತತ್ವಗಳು ಮತ್ತು ಪೂಜಾ ವಿಧಾನ. ಶುಕ್ರನ ಶಕ್ತಿಯನ್ನು ಪ್ರಾಪ್ತಿಗೊಳಿಸಲು ಶ್ವೇತವರ್ಣ ಬಿಳಿ ವಸ್ತ್ರ ಧರಿಸುವುದು ಉತ್ತಮ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು. ವಿಶೇಷವಾಗಿ ಕಚ್ಚೆ ಹಾಲು, ಸಕ್ಕರೆ ಮತ್ತು ಹೂವುಗಳಿಂದ ಪೂಜೆ ಮಾಡಬೇಕು. ಗುರುವಾರದಂದು ಕೃಷ್ಣನಿಗೆ ತುಳಸಿ ಅರ್ಪಿಸುವುದರಿಂದ ಸಂತೋಷ ಮತ್ತು ನೆಮ್ಮದಿ ದೊರಕುತ್ತದೆ. ಸೋಮವಾರ ಶಿವನಿಗೆ ಹಾಲು, ಬಿಲ್ವಪತ್ರ ಅರ್ಪಿಸಿದರೆ ಶ್ರೇಷ್ಠ ಆಧ್ಯಾತ್ಮಿಕ ಶಕ್ತಿ ಮತ್ತು ಆಲೋಚನಾ ಶಕ್ತಿ ಹೆಚ್ಚುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಶುಕ್ರಗ್ರಹದ ಶಕ್ತಿಯಿಂದ ಧನ ಹಾಗೂ ಶುಭ ಫಲ ಲಭಿಸುತ್ತದೆ. ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಸಮತೋಲನ, ಸೌಂದರ್ಯ ಮತ್ತು ಐಶ್ವರ್ಯವನ್ನು ಸಾಧಿಸಲು ಶಕ್ತಿ ದೇವತೆ ಲಕ್ಷ್ಮೀ, ಕೃಷ್ಣ, ಶಿವನ ಪೂಜೆ ಮಾಡುವುದು ಅತ್ಯಂತ ಒಳ್ಳೆಯದು. ಶುಕ್ರವಾರ ಲಕ್ಷ್ಮೀ ಪೂಜೆ, ಸೋಮವಾರ ಶಿವ ಆರಾಧನೆ, ಗುರುವಾರ ಕೃಷ್ಣನ ಭಜನೆ ಇವು ಶ್ರೇಷ್ಠ ಫಲ ನೀಡುತ್ತವೆ. ಹೀಗಾಗಿ ಸರಿಯಾದ ದೇವರನ್ನು ಸರಿಯಾದ ಸಮಯದಲ್ಲಿ ಪೂಜಿಸಿದರೆ ಗುರುಗಳು ಮತ್ತು ಶುಕ್ರನ ಅನುಗ್ರಹದಿಂದ ಜೀವನ ಯಶಸ್ವಿಯಾಗುತ್ತದೆ. ಚೆರ್ರಿ ಹೂವು ಶ್ರದ್ಧಾ ಮತ್ತು ಭಕ್ತಿಯಿಂದ ದೇವರನ್ನು ಆರಾಧಿಸಿ ಶುಭ ಫಲಗಳನ್ನು ಪಡೆಯಿರಿ.